ನಾವು ಅನ್ಕೊಂಡ್ವಿ ಏನೋ ಸಿಂಪಲ್ ಆಗಿ ಆಗುತ್ತೆ ಅಂದ್ರೆ ಇಲ್ಲಿ ಬೇರೆ ತರನೇ ಒಂದು ಲೆವೆಲ್ ಎಷ್ಟೋ ಜನಕ್ಕೆ ವ್ಯಾಪಾರ ಆಗುತ್ತೆ. ಮರಿ ಸಾಕಿರ್ತೀವಿ ಬಟ್ ಆಚೆ ಕಡೆ ಜನಕ್ಕೆ ಗೊತ್ತಾಗ್ತಾ ಇರ್ಲಿಲ್ಲ. ಮಾರ್ಕೆಟಿಂಗ್ ಪ್ರಾಬ್ಲಮ್ ಇದೆ. ಮಾರ್ಕೆಟಿಂಗ್ ಪ್ರಾಬ್ಲಮ್ ಆಕ್ಚುಲ್ ಆಗಿ ಅವರೇ ಖುಷಿ ಪಟ್ರೆ ಆಗಲ್ಲ. ಬರೋ ವರ್ಷ ಜನ ನೀವು ಕರ್ಕೊಂಡ್ ಬರ್ಬೇಕು ಅಷ್ಟೇ ಅಲ್ಲ. ಇಲ್ಲಿ ಎಲ್ಲಾರ್ಗೂ ಮಾರ್ಕೆಟಿಂಗ್ ಆಯ್ತು, ಎಲ್ಲಾರ್ಗೂ ಒಂದು ಒಳ್ಳೆ ಇನ್ಫಾರ್ಮೇಶನ್ ಹೋಯ್ತು, ಒಳ್ಳೆ ಪ್ಲಾಟ್ಫಾರ್ಮ್ ಆಯ್ತು. ರಾಜಣ್ಣ ಸ್ವಲ್ಪ ಸ್ಟೇಜ್ ಮೇಲೆ ಬನ್ನಿ. ನಮ್ಮ ಬೆಂಗಳೂರು ಶೀಪ್ ಅಂಡ್ ಗೋಟ್ ಎಕ್ಸ್ಪೋಗೆ ಬಂದಿದ್ದೀರಾ 2025ಗೆ. ನೀವು ಎಷ್ಟು ವರ್ಷದಿಂದ ಕುರಿ ಮತ್ತು ಮೇಕೆ ಸಾಕ್ತಾ ಇದ್ದೀರಾ? ಏನು ನೀವು ಸಾಕೋದು? ಆ್ಯಕ್ಚುಲ್ ಆಗಿ ನಾನು ಬಂದಿರೋ ರೆಪ್ರೆಸೆಂಟ್ ಮಾಡಿರೋದು ಬಂದ್ಬಿಟ್ಟು ಈಗ DSC ಫಾರ್ಮ್ ಚಿಕ್ಕಬಳ್ಳಾಪುರ. ಓಕೆ. ಅವ್ರ ಫಾರ್ಮ್ನ ನಾನು ರೆಪ್ರೆಸೆಂಟ್ ಮಾಡಿ ಬಂದಿದ್ದೀನಿ. ನಾನು ಬಂದ್ಬಿಟ್ಟು 5 ವರ್ಷದಿಂದ ಬನ್ನೂರು ಸಾಕ್ತಾ ಇದ್ದೀನಿ. ದೊಡ್ಡಬನ್ನೂರು ಓನ್ಲಿ ಫಾರ್ ದೊಡ್ಡಬನ್ನೂರು ಡಾರ್ಪರ್. ಓಕೆ. ಆದ ಬ್ರೀಡ್ನ ಸಾಕ್ತಾ ಇದ್ದೀನಿ. ಓಕೆ. ಇಲ್ಲಿ ನನ್ನನ್ನು ಕರ್ಕೊಂಬಂದಿದ್ದು ನಮ್ಮ DSC ಫಾರ್ಮ್ ಓನರ್ ಆದಂಥ ಶ್ರೀನಿವಾಸ್ ಅವರು ಕರ್ಕೊಂಬಂದಿದ್ದು. ಓಕೆ. ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಎಕ್ಸ್ಪೋರ್ ಮಾಡ್ತಿದ್ದಾರೆ, ಬನ್ನಿ ನೋಡ್ಕೊಬರೋಣ ಅಂತ ಫಸ್ಟ್ ಕರ್ಕೊಬಂದ್ರು. ಅವತ್ತು ಜಾವೇದ್ ಭಾಯ್ ಅವರು ನಮ್ಮ ಜೊತೆಲಿದ್ದು ಏನ್ ನಡೆಯುತ್ತೆ, ಯಾವ ರೀತಿ ನಡೆಯುತ್ತೆ ಎಲ್ಲಾನು ಅವ್ರು ಎಕ್ಸ್ಪ್ಲೈನ್ ಮಾಡಿದ್ರು. ನಾವ್ ಅನ್ಕೊಂಡ್ವಿ ಏನೋ ಸಿಂಪಲ್ ಆಗಿ ಆಗುತ್ತೆ ಅಂದ್ರೆ ಇಲ್ಲಿ ಬೇರೆ ತರನೇ ಒಂದು ಲೆವೆಲ್ಗೆ ಹೋಯ್ತು. ಹೇಳಿ ಅಣ್ಣ, ಇವಾಗ ಎಕ್ಸ್ಪೋಗೆ ಬಂದಿದ್ದೀರಾ, ನಿಮ್ಗೆ ಹೆಂಗ್ ಅನ್ಸ್ತಾ ಇದೆ? ಇದು ಮಾಡ್ಬೇಕಾ? ಅಲ್ಲ ಇದರಿಂದ ಎಷ್ಟೋ ಜನಕ್ಕೆ ವ್ಯಾಪಾರ ಆಗುತ್ತೆ. ನಮಗೂ ಒಂದು ವ್ಯಾಪಾರ ಆಯ್ತು. ಬೋಯರ್ ಮರಿ ಒಂದು ನಾವು ಇದು ಸೇಲ್ ಮಾಡ್ತೀವಿ, ಒಂದು 70,000ಕ್ಕೆ ನಾವು ಸೇಲ್ ಮಾಡಿದ್ದೀವಿ. ಮತ್ತೆ ಏನಂತ ಹೇಳಿದ್ರೆ ಇಲ್ಲಿ ನಮ್ಮ ಜನ ಹೊರಗಡೆಯಿಂದ ಇಲ್ಲಿದೆಯಾ ಅನ್ನೋ ಲೆವೆಲ್ಗೆ ಗೊತ್ತಿರ್ಲಿಲ್ಲ. ಮರಿ ಸಾಕಿರ್ತೀವಿ ಬಟ್ ಆಚೆ ಕಡೆ ಜನಕ್ಕೆ ಗೊತ್ತಾಗ್ತಾ ಇರ್ಲಿಲ್ಲ. ಮಾರ್ಕೆಟಿಂಗ್ ಪ್ರಾಬ್ಲಮ್ ಈಗ ಏನಾಗ್ತಾ ಇದೆ, ಇವ್ರು ಒಬ್ರದ್ದು ಇರೋದಿಲ್ಲಲ್ಲ, ಇಲ್ಲಿ ಎಲ್ಲಾರ್ಗೂ ಮಾರ್ಕೆಟಿಂಗ್ ಆಯ್ತು, ಎಲ್ಲಾರ್ಗೂ ಒಂದು ಒಳ್ಳೆ ಇನ್ಫಾರ್ಮೇಶನ್ ಹೋಯ್ತು, ಒಳ್ಳೆ ಪ್ಲಾಟ್ಫಾರ್ಮ್ ಆಯ್ತು. ತುಂಬಾ ಚೆನ್ನಾಗಿ ನಿಭಾಯಿಸಿದಿರಾ, ತುಂಬಾ ಚೆನ್ನಾಗಿ ಇದ್ ಮಾಡಿದ್ರಿ. ನಮ್ಗಂತೂ ಭಾರಿ ಖುಷಿ ಆಯ್ತು. ನಮ್ಮ ಸರ್ ತುಂಬಾ ಖುಷಿ ಪಟ್ರು. ಆಕ್ಚುಲ್ ಆಗಿ ಅವರೇ ಖುಷಿ ಪಟ್ರೆ ಆಗಲ್ಲ, ಬರೋ ವರ್ಷ ಜನ ನೀವು ಕರ್ಕೊಂಡ್ ಬರ್ಬೇಕು. ಆಕ್ಚುಲ್ ಆಗಿ ನಾನು ನನ್ ಮರಿನ ಹಾಕ್ಬೇಕಾಗಿತ್ತು ಅಂತ ನನಗೆ ಅನಿಸ್ತಾ ಇದೆ. ಬಟ್ ನಂದೇನಾಗಿದೆ ಅಂತ ಹೇಳಿದ್ರೆ ನಂದು ಆಲ್ರೆಡಿ ಬಕ್ರೀದ್ಗೆ ಸೋಲ್ಡ್ ಔಟ್ ಆಗಿರೋದ್ರಿಂದ ನಾವು ಹಾಕಕ್ಕಾಗಲ್ಲ. DSC ಫಾರ್ಮ್ ಅಲ್ಲಿ ನಿಮ್ಗೆ ಯಾವುದೇ ತರದ ಡಾರ್ಪರ್, ಬ್ಲ್ಯಾಕ್ ಹೆಡ್ ಮತ್ತೆ ವೈಟ್ ಹೆಡ್ ಡಾರ್ಪರ್ F1, F2, F3 ಅವ್ರಿಗೂ ನಮ್ಮ ಹತ್ರ ಅವೈಲಬಿಲಿಟಿ ಇದೆ. ಎಲ್ಲ ಮೇಲ್ಸ್ ಇದೆ, ಮೇಲ್ಸು ಫಿಮೇಲ್ಸ್ ಎಲ್ಲ ಇದೆ ನಮ್ಮ ಹತ್ರ. ಅದು ಸೇಲ್ ವಿಚಾರ ಸರ್. ನಾನು ಹೇಳ್ತಾ ಇರೋದು, ನೀವು ಒಂದು ರೈತರಿಗೋಸ್ಕರ ನೀವು ಬರೋ ವರ್ಷ ನಮ್ಮ ಎಕ್ಸ್ಪೋ ಆಗತ್ತೆ, ನೀವು ಒಂದು ಜನ ಬರ್ಬಾರ್ದು, ಎಲ್ರನ್ನ ಕರ್ಕೊಂಡ್ ಬರ್ಬೇಕು. ಇನ್ನೂ ಒಂದು 10 ಸಾಲ ಜಾಸ್ತಿ. ಈಗ ಮ್ಯಾಕ್ಸಿಮಮ್ ನಮ್ಮ ಫ್ರೆಂಡ್ ಸರ್ಕಲ್ ಒಂದು 50 ಜನಕ್ಕೆ ಮೇಲೆ ಬಂದಿದ್ದಾರೆ. ಬಂದು ಎಲ್ಲ ಏನೋ ಎಕ್ಸ್ಪೋ ನೋಡೋಕ್ಕೋಸ್ಕರನೇ ಬಂದಿದ್ದಾರೆ. ಎಲ್ಲ ತುಂಬಾ ಖುಷಿ ಪಟ್ಟು ಹೋದ್ರು. ಯಾಕಂದ್ರೆ ಕೆಲವರೆಲ್ಲ ಮನೇಲಿ ಸಾಕ್ತಾರೆ, ಅಲ್ಲೇ ಕುರ್ಬಾನಿ ಮಾಡ್ಬಿಡ್ತಾರೆ. ಬಟ್ ಇವತ್ತು ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಎಲ್ಲ ಕುರ್ಬಾನಿ ಮಾಡೋ ಮರಿ ಕೂಡ ಇಲ್ಲಿ ತಂದು ತೋರಿಸಿದಾರಲ್ಲ, ತುಂಬಾ ಖುಷಿಯಾದ ವಿಚಾರ ಆಯ್ತು. ನಮಗಂತೂ ತುಂಬಾ ಖುಷಿ ಆಯ್ತು. ನಮ್ಮ ಫಾರ್ಮ್ ಬಗ್ಗೆ ಹೇಳ್ಬೇಕಂತ ಹೇಳಿದಾಗ ನೀವು ಎಲ್ಲರಿಗೂ ಎಕ್ಸ್ಪ್ಲೈನ್ ಮಾಡಿದಾಗಿದೆ. DSC ಫಾರ್ಮ್ ನ ಯಾರಾದ್ರೂ ಬಂದು ಏನ್ ಬೇಕಾದ್ರೂ ಮೆಟೀರಿಯಲ್ ಮಾಹಿತಿ ಏನೇ ನೀವು ಇನ್ನೂ ಬಿಸ್ನೆಸ್ ಮಾಡಬೇಕು, DSC ಫಾರ್ಮ್ ಇನ್ನೂ ಬೆಳಿಬೇಕು, ಇನ್ನೂ ದೊಡ್ಡದಾಗಬೇಕಂತ ನಾನು ಆಸೆ ಪಡ್ತಾ ಇದ್ದೀನಿ. ಇನ್ನು ಈ ಶೋ ಪ್ರತಿ ವರ್ಷ ನಾವು ಮಾಡ್ತೀವಿ, ನೀವೆಲ್ಲರೂ ಬರಬೇಕಂತ ಆಸೆ ಪಡ್ತೀನಿ ಸರ್. ನಾವು ಫಾರ್ಮಲ್ಲಿ ನಾನು ಬರೀ ಕೇರ್ ಟೇಕರ್ ಅಷ್ಟೇ. ಅಲ್ಲಿ ನಮ್ಮ ಫಾರ್ಮಲ್ಲಿ ಇರ್ತಕ್ಕಂಥ ಹುಡುಗ ಬಂದ್ಬಿಟ್ಟು ಮನೋಜ್ ಅಂತ, ಇವನೇ ನೋಡ್ಕೊಳ್ತಾ ಇರ್ತಕ್ಕಂಥದ್ದು ಜಾಸ್ತಿ. ನಾವು ಅಲ್ಲಿರಲ್ಲ, ನಾವು ಮ್ಯಾಕ್ಸಿಮಮ್ ಫೋನ್ ಗೈಡೆನ್ಸ್ ಅಷ್ಟೇ. ಈ ಹುಡುಗ ಇರ್ತಾನೆ, ಅವ್ರಿಗೇನೆ ಒಂದು ಮೂಮೆಂಟ್ನ ಕೊಡೋಣ. ಮಾತಾಡೋಣ. ಆಯ್ತು. ಅವ್ರಿಗೆ ಥ್ಯಾಂಕ್ ಯು.